ಐಎಎಸ್ ಅಧಿಕಾರಿ ನಾಪತ್ತೆಗೂ ಕೆಪಿಎಸ್ಸಿ ಹಗರಣಕ್ಕೂ ಏನಾದರೂ ಲಿಂಕ್ ಇದೆಯಾ? ಹಾಗಾದ್ರೆ ಈ ಹಿಂದೆ ಕೆಪಿಎಸ್ಸಿಯಲ್ಲಿ ಕೆಲಸ ಮಾಡಿರೋ ಜ್ಞಾನೇಂದ್ರ ಕುಮಾರ್ ಇದೀಗ ಕೆಪಿಎಸ್ಸಿ ಅಕ್ರಮ ಸಂಬಂಧ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸುತ್ತಿದ್ದಾರೆ. ಇಡಿ ದಾಳಿಯ ಬೆನ್ನಲ್ಲೇ ಜ್ಞಾನೇಂದ್ರ ಕುಮಾರ್ ನಾಪತ್ತೆಯಾಗಿದ್ದಾರೆ. ಜ್ಞಾನೇಂದ್ರ ಕುಮಾರ್ ನಾಪತ್ತೆ ಬಗ್ಗೆ ಹಲವು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಸದ್ಯ ನಾಪತ್ತೆಯಾಗಿರೋ ಐಎಎಸ್ ಅಧಿಕಾರಿಗಾಗಿ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಇದೀಗ ನಾಪತ್ತೆಯಾಗಿರುವಂಥದ್ದು. ಈತನಿಗೂ ಇವಾಗ ಕೆಪಿಎಸ್ಸಿ ಹಗರಣ ಏನ್ ನಡೀತಾ ಇತ್ತು ಅದಕ್ಕೂ ಏನಾದ್ರೂ ಲಿಂಕ್ ಇದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇರುವಂಥದ್ದು. ಯಾಕಂತ ಅಂದ್ರೆ ಕೆಪಿಎಸ್ಸಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗೋಗ್ಬಿಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ಈಗ ಆಲ್ರೆಡಿ ಪ್ರತಿಯೊಂದು ಅಧಿಕಾರಿಗಳ ಮನೆಗಳಿಗೂ ಹೋಗ್ತಿದ್ದಾರೆ, ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಈ ನಿಟ್ಟಿನಲ್ಲಿ ಇವ್ರ ಮನೆಗೂ ಏನಾದ್ರೂ ದಾಳಿ ಮಾಡಿಬಿಟ್ರೆ ಅನ್ನುವ ಭಯದಿಂದ ಏನಾದ್ರೂ ಇವರೇ ನಾಪತ್ತೆಯಾದ್ರ ಅಥವಾ ಬೇರೆ ಯಾರಾದ್ರೂ ಇವರನ್ನ ಕಿಡ್ನಾಪ್ ಮಾಡಿದ್ದಾರಾ, ಈ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಈ ಹಿಂದೆ ಕೆಪಿಎಸ್ಸಿನಲ್ಲೂ ಕೂಡ ಜ್ಞಾನೇಂದ್ರ ಕುಮಾರ್ ಅವರು ಕೆಲಸ ಮಾಡಿದ್ರು. ಹಾಗಾಗಿ ಇಡಿ ಅಧಿಕಾರಿಗಳು ಇದೀಗ ಪ್ರತಿಯೊಂದು ಅಧಿಕಾರಿಗಳ ಮನೆ ಮೇಲೂ ಕೂಡ ರೇಡ್ ಅನ್ನ ಮಾಡಿ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಿರೋದ್ರಿಂದ ಅದಕ್ಕೆ ಭಯಪಟ್ಟು ಹೆದರುಕೊಂಡು ಇವರೇ ಓಡೋದ್ರ ಅಥವಾ ಬೇರೆ ಯಾರಾದ್ರೂ ಇವರನ್ನ ಕಿಡ್ನಾಪ್ ಮಾಡಿದ್ದಾರಾ, ಒಟ್ನೊಳಗೆ ಲಾಸ್ಟ್ ಲೊಕೇಶನ್ ಪತ್ತೆಯಾಗಿರುವಂಥದ್ದು ಬೆಂಗಳೂರಿನ ಏರ್ಪೋರ್ಟ್ ನಲ್ಲಿ. ಅದೇ ಲಾಸ್ಟ್ ಇವ್ರು ಫೋನ್ ಮಾಡಿರುವಂಥದ್ದಾಗಿರ್ಬೋದು ಅಥವಾ ಬೇರೆಯವ್ರ ಕಣ್ಣಿಗೆ ಕಾಣಿಸ್ಕೊಂಡಿರುವಂಥದ್ದಾಗಿರ್ಬೋದು. ಅದಾದ ನಂತರ ಇವ್ರು ಎಲ್ಲಿಗೆ ಹೋದ್ರು, ಏನ್ ಮಾಡ್ತಿದ್ದಾರೆ, ಯಾವ ಜಾಗದಲ್ಲಿ ಉಳ್ಕೊಂಡಿದ್ದಾರೆ, ಯಾಕಾಗಿ ನಾಪತ್ತೆ ಆಗಿರುವಂಥದ್ದು, ಈ ಯಾವ ಪ್ರಶ್ನೆಗಳಿಗೂ ಕೂಡ ಇನ್ನೂ ಉತ್ತರ ಸಿಕ್ಕಿಲ್ಲ. ಐಎಎಸ್ ಅಧಿಕಾರಿ ನಾಪತ್ತೆ ಆಗಿರುವಂಥದ್ದು ಯಾವಾಗ ಕಚೇರಿಗೆ ಬರ್ತಾ ಇಲ್ಲ, ಸುಮಾರು ದಿನಗಳಾಯ್ತು ಕಚೇರಿಗೆ ಬಂದೇ ಇಲ್ಲ ಅಂತ ಗೊತ್ತಾಯ್ತು, ಆ ಸಂದರ್ಭದಲ್ಲೇ ಸ್ವಲ್ಪ ಭಯಭೀತರಾದ್ರು. ಸರಿ ಆಯ್ತು, ಅಟ್ಲೀಸ್ಟ್ ಮನೆಯವ್ರ ಜೊತೆ ಸಂಪರ್ಕದಲ್ಲಿ ಇರ್ತಾರೇನೋ ಅಂತ ಅನ್ಕೊಂಡಿದ್ರು ಎಲ್ಲರೂ ಕೂಡ. ಆದ್ರೆ ಮನೆಯವ್ರ ಜೊತೆನೂ ಕೂಡ ಸಂಪರ್ಕದಿಲ್ಲ ಇಲ್ಲ ಜ್ಞಾನೇಂದ್ರ ಕುಮಾರ್ ಅವರು, ಅವ್ರ ಜೊತೆನೂ ಕೂಡ ಟಚ್ ಅಲ್ಲಿ ಇಲ್ಲ. ಹಾಗಾಗಿ ಭಯ ಆಗ್ತಾ ಇದೆ, ಏನಾಯ್ತು ಏನೋ, ಯಾರಾದ್ರೂ ಕಿಡ್ನಾಪ್ ಏನಾದ್ರೂ ಮಾಡಿದ್ರ ಅಥವಾ ಇವರೇ ಏನಾದ್ರೂ ಬೇಕು ಅಂತ ತಪ್ಪಿಸ್ಕೊಂಡು ತಲೆಮರೆಸ್ಕೊಂಡು ಹೋಗಿದ್ದಾರಾ? ಯಾಕಂತ ಅಂದ್ರೆ ಇಡಿ ಅಧಿಕಾರಿಗಳು ರೇಡ್ ಮಾಡ್ತಾ ಇರುವಂತಹ ಸಂಬಂಧ ಕೆಪಿಎಸ್ಸಿ ಹಗರಣದ ಕುರಿತಾಗಿ ಭಯಭೀತರಾಗಿ ಇವರ ತಲೆಮರೆಸ್ಕೊಂಡಿರುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿನದಾಗಿದೆ. ಲಿಂಕ್ ಸಿಗ್ತಾ ಇರುವಂಥದ್ದು ಐಎಎಸ್ ಅಧಿಕಾರಿ ನಾಪತ್ತೆಗೂ ಕೆಪಿಎಸ್ಸಿ ಹಗರಣಕ್ಕೂ ಏನಾದ್ರೂ ಲಿಂಕ್ ಇದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಹಾಗಾಗಿ ಹಿರಿಯ ಐಎಎಸ್ ಅಧಿಕಾರಿಯವರು ಇದೀಗ ಸೀಮಂತ್ ಕುಮಾರ್ ಸಿಂಗ್ ಅವರಿಗೆ ಒಂದು ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಸುಮಾರು ದಿನಗಳಾಯ್ತು ಜ್ಞಾನೇಂದ್ರ ಕುಮಾರ್ ಅವರು ನಾಪತ್ತೆಯಾಗಿ, ಎಲ್ಲಿ ಹೋಗಿದ್ದಾರೆ, ಏನು, ಯಾವ ವಿಚಾರದ ಬಗ್ಗೆನೂ ಕೂಡ ಇನ್ನೂ ಮಾಹಿತಿ ಲಭ್ಯ ಆಗ್ತಾ ಇಲ್ಲ, ದಯಮಾಡಿ ಅವರನ್ನ ಹುಡುಕಿ ಕೊಡಿ ಅಂತ ಮನವಿಯನ್ನ ಸಲ್ಲಿಸಿರುವಂಥದ್ದು. ಹಾಗಾಗಿ ಸೀಮಂತ್ ಕುಮಾರ್ ಸಿಂಗ್ ಅವರು ಇದೀಗ ಅವರನ್ನ ಹುಡುಕೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇರುವಂಥದ್ದು. ಎಲ್ಲಿಗೆ ಹೋಗಿದ್ದಾರೆ, ಜೊತೆಯಲ್ಲಿ ದೆಹಲಿಗೆ ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗಿರೋದ್ರಿಂದ ಇಫ್ ಇನ್ ಕೇಸ್ ದೆಹಲಿಗೆ ಹೋಗಿದ್ರೆ ಯಾಕಾಗಿ ಹೋಗಿರೋವಂಥದ್ದು, ನಿಜವಾಗ್ಲೂ ಕೂಡ ಇವ್ರಿಗೂ ಕೆಪಿಎಸ್ಸಿಗೂ ಏನಾದ್ರೂ ಸಂಬಂಧ ಇದೆಯಾ, ಸಂಬಂಧ ಇರೋದಕ್ಕೆ ಭಯ ಪಟ್ಟುಕೊಂಡು ಇಡಿ ಅಧಿಕಾರಿಗಳು ಬೇರೆ ರೇಡ್ ಮಾಡ್ತಿದ್ದಾರೆ, ಮಿಸ್ ಆಗಿ ಏನಾದ್ರೂ ನಾನು ಸಿಗಾಕೊಂಡ್ರೆ ಏನಾಗುತ್ತೋ ಏನೋ, ಇರುವ ಕೆಲಸವನ್ನು ಏನಾದ್ರೂ ಕಳ್ಕೊಳ್ತೀನಾ, ಈ ಒಂದು ಭಯ ಅವರಲ್ಲಿ ಕಾಣಿಸ್ಕೊಂಡಿದ್ರಿಂದ ಅವ್ರು ದೆಹಲಿಗೆ ಏನಾದ್ರೂ ಹೋಗಿರ್ಬೋದಾ, ಈ ಸಾಧ್ಯತೆಗಳು ಕೂಡ ಹೆಚ್ಚಿನದಾಗಿದೆ. ಹಾಗಾಗಿ ಆ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ಮಾಡ್ತಾ ಇರುವಂಥದ್ದು. ಹಿಂದೆ ಕೆಪಿಎಸ್ಸಿಯಲ್ಲಿ ಕೆಲಸ ಮಾಡಿದ್ದಾರೆ, ಅದರಲ್ಲೂ ಕೂಡ ಬ್ರಹ್ಮಾಂಡ ಭ್ರಷ್ಟಾಚಾರ ಇದೇ ಮೊದಲನೇದೇನಾಗಲ್ಲ ಆಗ್ತಾ ಇರುವಂಥದ್ದು ಕೆಪಿಎಸ್ಸಿನಲ್ಲಿ ಪದೇ ಪದೇ ಆಗ್ತಾ ಇರುತ್ತೆ. ಹಾಗಾಗಿ ಅವರಿಗಾಗಿ ತೀವ್ರ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ.